ಮೈನಾ ಅವ್ರ ಇಲ್ಲೇನ್ ನಡೀತಿದೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನರ್ತನಾಗೇನಾದ್ರೂ ನಿಮ್ ಸಮಸ್ಯೆ ಬಗ್ಗೆ ಗೊತ್ತಾ? ಧ್ರುವ ಅವರೇ, ಹಾಸ್ಟೆಲಲ್ಲಿರೋರು ಎಲ್ರಿಗೂ ಈ ವಿಷಯ ಗೊತ್ತಾಗೈತೆ. ಆದ್ರೆ ಇಲ್ಲಿರೋರು ಯಾರಿಗೂ ಈ ವಿಷಯನ ಹೇಳಲ್ಲ ಅಂತ ನರ್ತನ ನನ್ನ ಹತ್ರ ಹೇಳೋಳೆ. ಸರಿ, ನೀವೇನು ಚಿಂತೆ ಮಾಡಬೇಡಿ ಮೈನಾ ಅವ್ರೆ. ನಿಮ್ಗೆ ಅನ್ಯಾಯ ಯಾರು ಮಾಡಿದ್ರೋ ಅವನ್ನ ನಾನು ಕಂಡು ಹಿಡಿದೇ ಬಿಡಲ್ಲ. ಧ್ರುವ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಏನದು? ಈ ಅನ್ಯಾಯ ಕಾರಣ ಅದೋನ್ ಯಾರೋ ಗೊತ್ತಿಲ್ಲ, ಆದ್ರೆ ಅದಕ್ ಸಹಾಯ ಮಾಡಿದ್ ಯಾರು ಅಂತ ನಾನ್ ಕಂಡು ಹಿಡ್ದಾಯ್ತು. ಏನ್ ಹೇಳ್ತಿದ್ದೀರಾ? ಯಾರವನು? ಭೈರ. ಭೈರನ? ಹೌದು ಧ್ರುವ ಅವ್ರೆ, ಆ ಫಂಕ್ಷನ್ ದಿನ ನಮ್ ಪೋಟೆಲ್ಲ ತೆಗೆದ್ರಲ್ವಾ, ಅದ್ ಬೇಕು ಅಂತ ನನ್ ಪುಷ್ಪಕ್ ಸರ್ ಹತ್ರ ಕೇಳ್ದೆ. ಅವ್ರ ಅದನ್ ಕೊಟ್ರು. ಆಗ ಗೊತ್ತಾಯ್ತು, ನನ್ ಕುಡಿಯೋ ಜ್ಯೂಸಲ್ಲಿ ಏನೋ ಮತ್ತು ಬರೋದ್ನ ಬೆರೆಸ್ಕೊಟ್ಟವ್ರೆ ಅಂತ. ಆ ಬೆರೆಸ್ಕೊಟ್ಟಿದ್ದು ಬೇರೆ ಯಾರೋ ಅಲ್ಲ, ಆ ಹಾಳದವನು ಭೈರ. ಅದನ್ನ ಕುಡಿದ್ಮೇಲೆನೆ ಧ್ರುವ ಅವ್ರೆ ನಾನ್ ತಲೆ ತಿರುಗಿ ಬಿದ್ದಿದ್ದು. ಅದಾದ್ಮೇಲೆನೆ ನನ್ಗಾಗ್ಬಾರ್ದಾಗೈತೆ. ನನ್ನ ಈ ಸ್ಥಿತಿಗೆ ಆ ಕಾರಣನೇ ಭೈರ. ಲೋಫರ ನಿಮ್ಮನ್ನ? ಇಲ್ಲ 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 ಇಲ್ಲ, ಅವನಲ್ಲ. ಅವನ್ ಬರೀ ಸಹಾಯ ಮಾಡಿದಾನಷ್ಟೇ. ಅವನ್ನ ವಿಚಾರಿಸ್ಬೇಕು ಅಂತ ನಾನು, ಖುಷಿ, ಮಮಕ್ಕ ಎಲ್ರೂ ಹೋಗಿದ್ವಿ ಅವನ್ ಮನೆ ಹತ್ರ. ಆದ್ರೆ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವನೇನಾದ್ರೂ ಸಿಕ್ಕಿದಿದ್ರೆ ಅವನ್ ಜನ್ಮ ಜಾಲಾಡಿ ನನ್ನ ಈ ಸ್ಥಿತಿ ಕಾರಣ ಅದವನ್ ಯಾವನು ಅಂತ ಗೊತ್ತಾಗ್ತಿತ್ತು. ಆ ಭೈರ ಈ ಪ್ರಪಂಚದಲ್ಲಿ ಎಲ್ಲೇ ಅಡಗಿದ್ರು ಸರಿ, ಅವನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಈ ತಪ್ಪು ಮಾಡೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಗ್ಲಿ, ಅವನ್ಗೂ ಶಿಕ್ಷೆ ಕೊಡಿಸ್ತೇನೆ. ಆ ಪೊರ್ಕಿ ಅಂತ ದೊಡ್ಡ ವ್ಯಕ್ತಿ ಆಗಿದ್ರು ಪರವಾಗಿಲ್ಲ, ಅವನಿಗೆ ಮಾತ್ರ ಶಿಕ್ಷೆ ಕೊಡಿಸ್ತೇ ಬಿಡಲ್ಲ. ಕೊಡಿಸ್ತೇನೆ. ನಾನಿರೋವರೆಗೂ ನೀವು ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಮೈನಾ ಅವ್ರೆ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ.